ಅರುಣೋದಯ ಯೇಸು ಬಾಳ ನವೋದಯ ಯೇಸು, ಅರುಣೋದಯ ಯೇಸು ಬಾಳ ನವೋದಯ ಯೇಸು. ತಂದಾನನೆ ತಾನೆ ತಂದಾನನೆ, ತಂದಾನನೆ ತಾನೆ ತಂದಾನನೆ, ತಂದಾನನೆ ತಾನೆ ತಂದಾನನೆ, ತಂದಾನನೆ ತಾನೆ ತಂದಾನನೆ. ಅರುಣೋದಯ ಯೇಸು ಬಾಳ ನವೋದಯ ಯೇಸು, ಅರುಣೋದಯ ಯೇಸು ಬಾಳ ನವೋದಯ ಯೇಸು. ಲೋಕಕ್ಕೆ ಬೆಳಕು ಯೇಸು, ಕತ್ತಲೆಯೇ ಇಲ್ಲ ನಮಗೆ. ಲೋಕಕ್ಕೆ ಬೆಳಕು ಯೇಸು, ಕತ್ತಲೆಯೇ ಇಲ್ಲ ನಮಗೆ. ಅರುಣೋದಯ ಯೇಸು ಬಾಳ ನವೋದಯ ಯೇಸು, ಅರುಣೋದಯ ಯೇಸು ಬಾಳ ನವೋದಯ ಯೇಸು. ಒಳ್ಳೆಯ ಕುರುಬನು ಯೇಸು, ಜೀವ ನೀಡಿದ ನಮಗೆ. ಒಳ್ಳೆಯ ಕುರುಬನು ಯೇಸು, ಜೀವ ನೀಡಿದ ನಮಗೆ. ಅರುಣೋದಯ ಯೇಸು ಬಾಳ ನವೋದಯ ಯೇಸು, ಅರುಣೋದಯ ಯೇಸು ಬಾಳ ನವೋದಯ ಯೇಸು. ತಂದೆ ತಾಯಿ ನಮಗೆ ಯೇಸು, ಪಾಲನೆ ನೀಡಿದ ನಮಗೆ. ತಂದೆ ತಾಯಿ ನಮಗೆ ಯೇಸು, ಪಾಲನೆ ನೀಡಿದ ನಮಗೆ. ಅರುಣೋದಯ ಯೇಸು ಬಾಳ ನವೋದಯ ಯೇಸು, ಅರುಣೋದಯ ಯೇಸು ನವೋದಯ ಯೇಸು, ಅರುಣೋದಯ ಯೇಸು ಬಾಳ ನವೋದಯ ಯೇಸು. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದೆ, ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದೆ, ನನ್ನೇ ಸೇವಿಸುವೆ. ದೇವಾದಿ ದೇವನಾಗಿ ಸರ್ವ ವೈಭವದೋಳ್ ವಾಸಿಸಿದಿ. ದೇವದೂತರು ಕೊಂಡಾಡಿದಾಗ್ಯೂ ನನಗಾಗಿ ತ್ಯಜಿಸಿ ಬಂದಿ. ದೇವಾದಿ ದೇವನಾಗಿ ಸರ್ವ ವೈಭವದೋಳ್ ವಾಸಿಸಿದಿ. ದೇವದೂತರು ಕೊಂಡಾಡಿದಾಗ್ಯೂ ನನಗಾಗಿ ತ್ಯಜಿಸಿ ಬಂದಿ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ
ನಾಮ ಕೊಂಡಾಡುವೆ. ಹೌದು ಡ್ಯಾಡಿ, ಎಷ್ಟಾಗಿ ಪ್ರೀತಿಸಿದೆ, ನನ್ನೇ ಸೇವಿಸುವೆ. ಮಾನವ ರೂಪವ ತಾಳಿ ಕಷ್ಟ ಸಂಕಟ ಹಿಂಸೆಯನ್ನು ಎಷ್ಟಾಗಿ ಹಸಿರು ಬಯಾರಿ ನನಗಾಗಿ ತಾಳಿಕೊಳ್ಳಿ. ಮಾನವ ರೂಪವ ತಾಳಿ ಕಷ್ಟ ಸಂಕಟ ಹಿಂಸೆಯನ್ನು ಎಷ್ಟಾಗಿ ಹಸಿರು ಬಯಾರಿ ನನಗಾಗಿ ತಾಳಿಕೊಂಡಿ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದೆ, ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದೆ, ನನ್ನೇ ಸೇವಿಸುವೆ. ಕ್ರೂಜೆಯ ಮೇಲೆ ನನಗಾಗಿ ಸ್ವಪ್ರಾಣವನ್ನರ್ಪಿಸಿದಿ. ಕಡು ಪಾಪಿ ನಾನಾಗಿದ್ದಾಗ್ಯೂ ನನ್ನನ್ನು ಪ್ರೀತಿಸಿದಿ. ಕ್ರೂಜೆಯ ಮೇಲೆ ನನಗಾಗಿ ಸ್ವಪ್ರಾಣವನ್ನರ್ಪಿಸಿದಿ. ಕಡು ಪಾಪಿ ನಾನಾಗಿದ್ದಾಗ್ಯೂ ನನ್ನನ್ನು ಪ್ರೀತಿಸಿದಿ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನನ್ನೇ ಸೇವಿಸುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನನ್ನೇ ಸೇವಿಸುವೆ. ಹಿಂಸೆಯಿಂದಾಗಿ ಸತ್ತು ಸಮಾಧಿ ಸೇರಿದೆ ನೀ. ಜಯವೀರನಾಗಿ ಎದ್ದು ಬಂದು ನನ್ನನ್ನು ರಕ್ಷಿಸಿದಿ. ಕ್ರೂರ ಸತ್ತು ಸಮಾಧಿ ಸೇರಿದೆ ನೀ. ಜಯವೀರನಾಗಿ ಎದ್ದು ಬಂದು ನನ್ನನ್ನು ರಕ್ಷಿಸಿದಿ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದೆ. ಹೌದು ಡ್ಯಾಡಿ, ನನ್ನೇ ಸೇವಿಸುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದೆ, ನನ್ನೇ ಸೇವಿಸುವೆ. ಅತ್ಯಂತ ಪ್ರಿಯ ಯೇಸು, ನಿನ್ನ ನಾಮ ಕೊಂಡಾಡುವೆ. ನನ್ನನ್ನೆಷ್ಟಾಗಿ ಪ್ರೀತಿಸಿದಿ, ನನ್ನೇ ಸೇವಿಸುವೆ. ಯೇಸು ಸಾಕು ಸಾಕು ಸಾಕು, ನನಗೆ ಸಾಕು ಸಾಕು ಸಾಕು. ಎಲ್ಲ ಕಾಲವು ಎಲ್ಲ ವೇಳೆಯು ನನ್ನೊಂದಿಗಿರುವ ಯೇಸು ಸಾಕೆ ನಗೆ.
ಕಾಲವು ಎಲ್ಲ ವೇಳೆಯು ನನ್ನೊಂದಿಗಿರುವ ಯೇಸು ಸಾಕೆನಗೆ. ನನಗಾಗಿ ಪ್ರಾಣವ ಕೊಟ್ಟವನೇ, ನನಗಾಗಿ ಮರಣವ ಗೆದ್ದವನೇ, ನನಗಾಗಿ ಪ್ರಾಣವ ಕೊಟ್ಟವನೇ. ಹೌದು ಡ್ಯಾಡಿ, ಮರಣವ ಗೆದ್ದವನೇ. ಬಂದವನೇ, ನನ್ನನ್ನು ಸಂಧಿಸಲು ಬರುವವನೇ, ನನ್ನನ್ನು ಸಂಧಿಸಲು ಬರುವವನೇ. ಯೇಸು ಸಾಕು ಸಾಕು ಸಾಕು, ನನಗೆ ಸಾಕು ಸಾಕು ಸಾಕು. ಎಲ್ಲ ಕಾಲವು ಎಲ್ಲ ವೇಳೆಯು ನನ್ನೊಂದಿಗಿರುವ ಯೇಸು ಸಾಕೆನಗೆ. ಎಲ್ಲ ಕಾಲವು ಹೌದು, ಎಸ್ ಡ್ಯಾಡಿ, ಯೇಸು ಸಾಕೆನಗೆ. ಸೈತಾನ ಶೋಧನೆ ಹೆಚ್ಚಿದರು, ನಿರಾಶೆ ಹೊಂದದೆ ಮುಂದೆ ಹೋಗಲು. ಸೈತಾನ ಶೋಧನೆ ಹೆಚ್ಚಿದರು, ನಿರಾಶೆ ಹೊಂದದೆ ಮುಂದೆ ಹೋಗಲು. ಲೋಕದ ಆಸೆಯು ಎದ್ದು ನಿಂತರು, ಲೋಕದ ಆಸೆಯು ಎದ್ದು ನಿಂತರು. ಜಯವನ್ನು ಹೊಂದುತ್ತಾ ಮುಂದೆ ಹೋಗಲು, ಜಯವನ್ನು ಹೊಂದುತ್ತಾ ಮುಂದೆ ಹೋಗಲು. ಯೇಸು ಸಾಕು ಸಾಕು ಸಾಕು, ನನಗೆ ಸಾಕು ಸಾಕು ಸಾಕು. ಎಲ್ಲ ಕಾಲವು ಎಲ್ಲವೂ ನನ್ನೊಂದಿಗಿರುವ ಯೇಸು ಸಾಕೆನಗೆ. ಎಲ್ಲ ಕಾಲವು ಎಲ್ಲ ವೇಳೆಯು ನನ್ನೊಂದಿಗಿರುವ ಯೇಸು ಸಾಕೆನಗೆ. ಮನುಷ್ಯರೆಲ್ಲರೂ ಕೈಬಿಟ್ಟರು, ಶರೀರ ನಶಿಸಿ ಹೋಗುತ್ತಿದ್ದರು. ಮನುಷ್ಯರೆಲ್ಲರೂ ಕೈಬಿಟ್ಟರು, ಶರೀರ ನಶಿಸಿ ಹೋಗುತ್ತಿದ್ದರು. ಐಶ್ವರ್ಯವೆಲ್ಲ ಅಳಿದೋದರು, ಐಶ್ವರ್ಯವೆಲ್ಲ ಅಳಿದೋದರು. ಯೋಗ್ಯತೆ ಇಲ್ಲ ಎಂದು ತಳ್ಳಿಬಿಟ್ಟರು, ಯೋಗ್ಯತೆ ಇಲ್ಲ ಎಂದು ತಳ್ಳಿಬಿಟ್ಟರು. ಯೇಸು ಸಾಕು ಸಾಕು ಸಾಕು, ನನಗೆ ಸಾಕು ಸಾಕು ಸಾಕು. ಎಲ್ಲ ವೇಳೆಯು ಎಲ್ಲ ವೇಳೆಯು ನನ್ನೊಂದಿಗಿರುವ ಯೇಸು ಸಾಕೆನಗೆ. ಎಲ್ಲ ಕಾಲವು ಎಲ್ಲ ವೇಳೆಯು ನನ್ನೊಂದಿಗಿರುವ ಯೇಸು ಸಾಕೆನಗೆ. ಹಸಿರು ಹುಲ್ಲಿನ ಸ್ಥಳಗಳಲ್ಲೇ ನನ್ನನ್ನು ಯೇಸು ನಡೆಸುವನು. ಹಸಿರು ಹುಲ್ಲಿನ ಸ್ಥಳಗಳಲ್ಲೇ ನನ್ನನ್ನು ಯೇಸು ನಡೆಸುವನು. ನೀರಿನ ಬಳಿಗೆ ನಡೆಸುವನು, ನೀರಿನ ಬಳಿಗೆ ನಡೆಸುವನು. ಆತ್ಮನ ಬಲದಿಂದ ನಡೆಸುವನು, ಆತ್ಮನ ಬಲದಿಂದ ನಡೆಸುವನು. ಯೇಸು ಸಾಕು ಸಾಕು ಸಾಕು, ನನಗೆ ಸಾಕು ಸಾಕು ಸಾಕು. ಎಲ್ಲ ಕಾಲವು ಎಲ್ಲ ವೇಳೆಯು ನನ್ನೊಂದಿಗಿರುವ ಯೇಸು
ಸಾಕೆನಗೆ. ಎಲ್ಲ ಕಾಲವು ಎಲ್ಲ ವೇಳೆಯು ನನ್ನೊಂದಿಗಿರುವ ಯೇಸು ಸಾಕೆನಗೆ. ಎಲ್ಲ ಕಾಲವು ಎಲ್ಲ ವೇಳೆಯು ನನ್ನೊಂದಿಗಿರುವ ಯೇಸು ಸಾಕೆನಗೆ. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಆರಾಧನೆ ಆರಾಧನೆ ಅಪ್ಪ ನಿಮಗೆ ಆರಾಧನೆ ಆರಾಧನೆ. ಯೆಸ್ ಲಾರ್ಡ್, ಅಪ್ಪ ನಿಮಗೆ ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಥ್ಯಾಂಕ್ ಯು ಲಾರ್ಡ್, ನಿಮಗೆ ವಂದನೆ ಅಪ್ಪ. ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಆರಾಧನೆ ಆರಾಧನೆ ಯೇಸು ರಾಜ ಆರಾಧನೆ 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 ಯೇಸು ರಾಜ ಆರಾಧನೆ. ಹಲ್ಲೆಲೂಯಾ. ಹಾಗೆ ಡ್ಯಾಡಿಯನ್ನು ನೋಡಿ, ಕರ್ತನ ನೋಡಿ ಹೇಳುವ, ನಿಮಗೆ ವಂದನೆಪ್ಪ. ಓ ನಿಮಗೆ ಆರಾಧನೆ, ನಿಮಗೆ ಘನತೆ, ನಿಮಗೆ ಮಹಿಮೆ. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಆರಾಧನೆ ಆರಾಧನೆ ಆತ್ಮಸ್ವರೂಪನೆ ಆರಾಧನೆ ಆರಾಧನೆ. ಎಸ್ ಲಾರ್ಡ್, ನಿಮಗೆ ಆರಾಧನೆ ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು. ಆರಾಧನೆ ಆರಾಧನೆ ಉನ್ನತನೇ ಉನ್ನತನೇ ಆರಾಧನೆ ಆರಾಧನೆ. ನೀನು ಉನ್ನತನಪ್ಪ, ನಿಮಗೆ ಆರಾಧನೆ. ಉನ್ನತನೇ ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಸನ್ನತೆ ಒಂದೇ ಸಾಕು, ಪ್ರಸನ್ನತೆ ಒಂದೇ ಸಾಕು. ಪ್ರಸನ್ನತೆ ಎಸ್ ಲಾರ್ಡ್, ನಿನ್ನ ಸಾನ್ನಿಧ್ಯ ಸಾಕು ಡ್ಯಾಡಿ. ನಿನ್ನ ಪ್ರಸನ್ನತೆ ಸಾಕು. ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಪ್ರಸನ್ನತೆ ಸಾಕು. ಆರಾಧನೆ ಆರಾಧನೆ. ಉತ್ತಮನೇ ಉತ್ತಮನೇ
ಆರಾಧನೆ 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 ಉತ್ತಮನೇ ಆರಾಧನೆ. ಹಲ್ಲೆಲೂಯಾ. ಎಸ್, ನಿಮಗೆ ಘನತೆ, ನಿಮಗೆ ಗೌರವ. ಉನ್ನತನು ನೀವು, ಉತ್ತಮರು ಸ್ವಾಮಿ, ಅದ್ಭುತನು, ಅತಿಶಯನು. ಹಲ್ಲೆಲೂಯಾ ಹಲ್ಲೆಲೂಯಾ ಹಲ್ಲೆಲೂಯಾ. ಪ್ರಸನ್ನತೆ ಒಂದೇ ಸಾಕು, ನಿನ್ನ ಪ್ರಸನ್ನತೆ ಒಂದೇ ಸಾಕು, ಪ್ರಸನ್ನತೆ ಒಂದೇ. ಎಸ್ ಲಾರ್ಡ್, ಪ್ರಸನ್ನತೆ ಒಂದೇ ಸಾಕು. ಆರಾಧನೆ ಆರಾಧನೆ, ಅದ್ಭುತನೇ ಅದ್ಭುತನೇ ಆರಾಧನೆ ಆರಾಧನೆ ಆರಾಧನೆ, ನಿಮಗೆ ಆರಾಧನೆ. ಅದ್ಭುತನೇ ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಆರಾಧನೆ ಆರಾಧನೆ ಅತಿಶಯನೇ ಆರಾಧನೆ 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 ಅದ್ಭುತನೇ ಆರಾಧನೆ 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 ಪರಿಶುದ್ಧನೇ ಆರಾಧನೆ 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 ಪರಿಹಾರಿಯೇ ಆರಾಧನೆ 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 ಕಾಯುವವನೇ ಆರಾಧನೆ. ಹಲ್ಲೆಲೂಯಾ 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 ಹಲ್ಲೆಲೂಯಾ. Thank you Jesus, thank you Jesus, thank you Jesus, thank you Jesus. ಹಲ್ಲೆಲೂಯಾ ಹಲ್ಲೆಲೂಯಾ. ಹಾಗೆ ವಂದನೆ ಹೇಳುವ. ಥ್ಯಾಂಕ್ ಯು, ನಿಮಗೆ ವಂದನೆ. ಅದ್ಭುತನಾದ ದೇವರೇ, ಕೃಪಾಳು ತಂದೆಯೇ, ಥ್ಯಾಂಕ್ ಯು. ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ ಏಸಪ್ಪ, ಏನೆಲ್ಲ ಅದ್ಭುತ ನನ್ನ ಬಾಳಲ್ಲಿ ಮಾಡಿದೆ, ನನ್ನ ಬಾಳಿನ ಬಲ ನೀನೆ. ಎಸ್ ಫಾದರ್ ಗಾಡ್, ನನ್ನ ಬಾಳಿನ ಬಲ ನೀನೆ. ಎಲ್ ಶಡಾಯ್ ನನ್ನ ಜೊತೆ ನೀನೆ, ನನ್ನ ಬಾಳಿನ ಕೋಟೆಯು. ಎಲ್ ಶಡಾಯ್ ನನ್ನ ಜೊತೆ ನೀನೆ, ನನ್ನ ಬಾಳಿನ ಕೋಟೆಯು, ನನ್ನ ಬಾಳಿನ ಕೋಟೆಯು. ಹೌದು ಡ್ಯಾಡಿ, ನನ್ನ ಬಾಳಿನ ಕೋಟೆಯು. ಹಲ್ಲೆಲೂಯಾ. ನನ್ನ ಬಾಳಿಗೆ ಆಧಾರವು, ನನ್ನ ಬಾಳಿಗೆ ಆಶ್ರಯವು ನೀವೇ ಸಪ್ಪ. ಹಾಗೆ ಡ್ಯಾಡಿ ಜೊತೆ ಮಾತಾಡಿ ಮುಂಜಾನೆ ವೇಳೆಯಲ್ಲಿ, ಡ್ಯಾಡಿ ಆಧಾರ ನೀವೇ, ಆಶ್ರಯ ನೀವೇ, ಉನ್ನತನಾದ ದೇವರು ನೀವೇ.
ಉತ್ತಮನಾದ ತಂದೆ ನೀವೇ. ನೀವಿರುವಾಗ ನಮಗೆ ಭಯ ಇಲ್ಲ ಡ್ಯಾಡಿ, ನೀವಿರುವಾಗ ನಮಗೆ ಚಿಂತೆ ಇಲ್ಲ ಡ್ಯಾಡಿ. ನೀವಿರೋದ್ರಿಂದ ಭರವಸೆ ಉಂಟು, ಧೈರ್ಯ ಉಂಟು. ಓ ಹಾಲೆಲೂಯಾ, ನಿಮಗೆ ಸ್ತೋತ್ರ, ನಿಮಗೆ ಘನತೆ, ನಿಮಗೆ ಗೌರವ, ನಿಮಗೆ ಆರಾಧನೆ. ಓ ಜೀಸಸ್, ಓ ಜೀಸಸ್, ಹಾಲೆಲೂಯಾ, ಹಾಲೆಲೂಯಾ. ನನ್ನ ಆತ್ಮ ಪ್ರಿಯನೇ, ನೀ ಎನ್ಗೇದಿ ತೋಟದ, ಹೌದು, ಗೋರಂಟೆ ಹೂ ಗೊಂಚಲು, ಹೌದು ಡ್ಯಾಡಿ, ಮಧುರವಾದವನು. ಶಾರೋನಿನ ರೋಜಾ, ಓರಾ ಬಾಬಾ, ತಗ್ಗಿನ ತಾವರೆ, ಉದ್ಯಾನ ವೃಕ್ಷಗಳಲ್ಲಿ ಸೇಬಿನ ಮರವೇ. ನಿನ್ನ ನೆರಳಲ್ಲಿ ದಾದಿ ಕುಳಿತಿರುವೆ. ಎಸ್, ನಿನ್ನ ನೆರಳಲ್ಲಿ ದಾದಿ ಕುಳಿತಿರುವೆ. ನಿನ್ನ ಸನ್ನಿಧಿಯಲ್ಲಿ ದಾದಿ ಕುಳಿತಿರುವೆ. ನಿನ್ನ ಸಮ್ಮುಖದಿ ದಾದಿ ಕುಳಿತಿರುವೆ. ಹಾಲೆಲೂಯಾ. ಆತ್ಮ ಪ್ರಿಯನೇ, ಆತ್ಮ ಪ್ರಿಯನೇ, ಆತ್ಮ ಪ್ರಿಯನೇ, ಯೇಸುವೇ ನನ್ನ ಪ್ರಾಣ ಪ್ರಿಯನೇ, ಪ್ರಾಣ ಪ್ರಿಯನೇ, ಪ್ರಾಣ ಪ್ರಿಯನೇ, ಯೇಸುವೇ. ನಿನ್ನ ನೆರಳಲ್ಲಿ ದಾದಿ ಕುಳಿತಿರುವೆ. ನಿನ್ನ ಸಮ್ಮುಖದಿ ದಾದಿ ಕುಳಿತಿರುವೆ. ನಿನ್ನ ಸಾನ್ನಿಧ್ಯದಿ ದಾದಿ ಕುಳಿತಿರುವೆ. ಓ, ನಿನ್ನ ಜೊತೆಯಲ್ಲಿ ನಾನಿರುವೆ, ನಿನ್ನ ಪ್ರಸನ್ನತೆಯಲ್ಲಿ ನಾನಿರುವೆ, ನಿನ್ನೊಂದಿಗೆ ನಾನಿರುವೆ, ನಿನ್ನ ಜೊತೆಯಲ್ಲೇ ಇರುವೆ. ಓ ಹಾಲೆಲೂಯಾ, 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 ಹಾಲೆಲೂಯಾ. ಕಲ್ಬಲ ಬೋರಿಯ ಅಂದರ ನಮುಕರಗಲಗ ಹರ್ ಬಿಬಿಯ ಸುಂದರನ ನಮುಕುರುಗು ವಂದನೆ. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ಸರ್ವಶಕ್ತನೇ, ಅಪ್ಪ, ಈ ಮುಂಜಾನೆ ವೇಳೆಗಾಗಿ ಸ್ತೋತ್ರ. ಇದುವರೆಗೂ ಕಾಪಾಡಿದ ಕರ್ತನು, ಇನ್ನು ಮುಂದೆಯೂ ಕಾಯ್ದು ನಡೆಸುವ ಕರ್ತನು, ನಿನಗೆ ಎಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ. ಯೇಸುವಿನ ಉನ್ನತ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಮತ್ತು ನಮ್ಮ ಧ್ಯಾನ ಮತ್ತು ಪ್ರಾರ್ಥನೆಗೆ ಪೂರಕವಾಗಿ ಯೋಹಾನನ ಸುವಾರ್ತೆ 10ನೇ ಅಧ್ಯಾಯ 10ನೇ ವಚನವನ್ನು ಓದೋಣ. ಯೋಹಾನ 10:10. ಯೋಹಾನ 10:10. ಕಳ್ಳನು ಕದ್ದುಕೊಳ್ಳುವುದಕ್ಕೂ ಕೊಯ್ಯುವುದಕ್ಕೂ ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ನಾನಾದರೋ ಅವುಗಳಿಗೆ ಜೀವವು ಇರಬೇಕಂತಲೂ ಅದು ಸಮೃದ್ಧಿಯಾಗಿ ಇರಬೇಕಂತಲೂ ಬಂದೆನು. ಹಲ್ಲೆಲೂಯಾ. ನಾನಾದರೋ ಅವುಗಳಿಗೆ ಜೀವ ಇರಬೇಕೆಂತಲೂ ಆ ಜೀವವು ಸಮೃದ್ಧಿಯಾಗಿರಬೇಕೆಂತಲೂ ಬಂದೆನು ಅಂತ ಯೇಸು ಹೇಳ್ತಾ ಇದ್ದಾರೆ. ಒಂದು ಸಮೃದ್ಧಿಯನ್ನು ನಮಗೆ ಕೊಡುವುದಾಗಿ ಕರ್ತನು ನಮಗೆ ವಾಗ್ದಾನ ಮಾಡಿದ್ದಾನೆ. ಹಲ್ಲೆಲೂಯಾ. ನಾವು ಕಳೆದ ದಿನಗಳಲ್ಲಿ ನಾವು ಧ್ಯಾನ ಮಾಡ್ತಾ ಹೇಗೆಲ್ಲ ದೇವರ ಯೋಜನೆ ಸಮೃದ್ಧಿಯ ಯೋಜನೆಯಾಗಿತ್ತು. ಮನುಷ್ಯನು ತಾನೇ ಅರ್ಥ ಮಾಡಿಕೊಳ್ಳದೆ ಅಲ್ಪವಾಗಿ ಯೋಚನೆ ಮಾಡ್ತಾನೆ. ನಮ್ಮ ದೇವರು ನಮ್ಮನ್ನು ಸಮೃದ್ಧಿಯಲ್ಲಿ ಇರಿಸುವ ಆತನ ಎಲ್ಲ ವಿಷಯದಲ್ಲೂ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇದುವರೆಗೆ ಎಲ್ಲ ಮೆಟೀರಿಯಲ್ ಬ್ಲೆಸ್ಸಿಂಗ್ಸ್ ಕುರಿತಾಗಿ ನೋಡ್ತಿದ್ವಿ. ದೇವರು ಸಮೃದ್ಧಿಯಾಗಿರಬೇಕು ಅಂತ ಹೇಳಿ ಯೋಜನೆ ಹಾಕಿದನು. ಇವತ್ತು ಆತ್ಮಿಕ ವಿಷಯದಲ್ಲಿ ದೇವರು ನಮ್ಮ ವಿಷಯದಲ್ಲಿ ಹೇಗೆ ಸಮೃದ್ಧಿಯನ್ನು ಬಯಸ್ತಾನೆ ಎಂಬುದಾಗಿ ನಾವು ನೋಡೋಣ ದೇವರ ವಾಕ್ಯದಿಂದ.
ಕೊಲೋಸೆ 3ನೇ ಅಧ್ಯಾಯ 16ನೇ ವಚನವನ್ನು ಓದ್ರಿ. ಕೊಲೊಸ್ಸೆ 3:16. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಇನ್ನೇನು ಯೋಜನೆ ಹಾಕಿದ್ದಾರೆ? ಕ್ರಿಸ್ತನ ವಾಕ್ಯವು ಇವತ್ತು ದೇವ ಜನರಲ್ಲಿ ಸಮೃದ್ಧಿಯಾಗಿ ವಾಸಿಸಬೇಕಂತೆ. ಹಲ್ಲೆಲೂಯಾ. ಕ್ಯಾಲೆಂಡರ್ನಲ್ಲಿ ಒಂದು ವಚನ ಓದ್ಕೊಂಡ್ರೆ ಸಾಕಾಗಲ್ಲ. ಅನೇಕರು ಅದರಲ್ಲೇ ತೃಪ್ತಿಯಾಗಿದ್ದಾರೆ. ಅವತ್ತು ಬೆಳಿಗ್ಗೆ ಪ್ರಾರ್ಥನೆ ಮಾಡಿಬಿಟ್ಟು ಆ ಒಂದು ವಚನನ ಓದ್ಕೊಂಡು ಅಷ್ಟರಲ್ಲೇ ತೃಪ್ತಿ, ಅದು ಸಾಕಾಗಲ್ಲ. ನಾವು ವಾಕ್ಯದಲ್ಲಿ ಒಂದು ಸಮೃದ್ಧಿಯ ಹಂತವನ್ನು ನಾವು ತಲುಪಬೇಕು. ಹಲ್ಲೆಲೂಯಾ. ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ. ಹಲ್ಲೆಲೂಯಾ. ಆತ್ಮಿಕ ಜೀವಿತದಲ್ಲಿ ಒಂದು ಪುಷ್ಟಿಕರವಾದ ಚೈತನ್ಯಭರಿತವಾದ ಜೀವಿತ ಯಾರಿಗಾದ್ರೂ ಇದೆ ಅಂತ ಹೇಳಿದ್ರೆ, ಯಾರು ಕ್ರಿಸ್ತನ ವಾಕ್ಯದಲ್ಲಿ ಸಮೃದ್ಧಿಯಾಗಿದ್ದಾರೋ, ಯಾರ ಜೀವಿತದಲ್ಲಿ ಕರ್ತನ ವಾಕ್ಯವು ಸಮೃದ್ಧಿಯಾಗಿದೆಯೋ ಅವರೇ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರ. ಈ ವಾಕ್ಯವು ಎಷ್ಟರ ಮಟ್ಟಿಗೆ ನಮ್ಮೊಳಗೆ ಹೋಗ್ತದೋ ಅಷ್ಟರ ಮಟ್ಟಿಗೆ ನಮ್ಮ ಆತ್ಮಿಕ ಜೀವಿತ ಚೈತನ್ಯ ಭರಿತವಾಗಿರ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಮಾತು ಹೇಳ್ತಾರಲ್ಲ, ಊಟ ಬಲ್ಲವನಿಗೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಊಟ ಬಲ್ಲವನಿಗೆ ರೋಗವಿಲ್ಲ. ಆತ್ಮಿಕವಾಗಿ ಹಾಗೇನೆ ವಾಕ್ಯ ಬಲ್ಲವನಿಗೆ ಸೋಲು ಇಲ್ಲ. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆದಿ ಸಭೆಯಲ್ಲಿ ದೇವರ ವಾಕ್ಯದಲ್ಲಿ ಅಷ್ಟು ಅವರು ತೊಡಗಿಸ್ಕೊಳ್ತಾ ಇದ್ರು. ಏನು ಭಾನುವಾರ ಸಂಡೇ ಬೈಬಲ್ ತರೋದಲ್ಲ, ಭಾನುವಾರ ತಗೊಂಬರೋದಲ್ಲ, ಅವರು ವಾಕ್ಯದಲ್ಲಿ ತಮ್ಮನ್ನು ಅಷ್ಟರ ಮಟ್ಟಿಗೆ ತೊಡಗಿಸ್ಕೊಳ್ತಾ ಇದ್ರು. ನೀವು ನೋಡಿ, ಅಪೊಸ್ತಲರ ಕೃತ್ಯಗಳ 6ನೇ ಅಧ್ಯಾಯದಲ್ಲಿ 7ನೇ ವಚನವನ್ನು ಓದಿ. ಅಪೊಸ್ತಲರ ಕೃತ್ಯ 6:7. ಮತ್ತು ದೇವರ ವಾಕ್ಯವು ಪ್ರಬಲವಾಯಿತು. ಜನರ ಮಧ್ಯದಲ್ಲಿ ದೇವರ ವಾಕ್ಯ ಬಲವಾಗಿ ಅಂಗೀಕಾರ ಆಗ್ತಾ ಇತ್ತು, ಸ್ವೀಕಾರ ಆಗ್ತಾ ಇತ್ತು. ಜನರಲ್ಲಿ ದೇವರ ವಾಕ್ಯ ಬಲವಾಗಿ ಪ್ರವೇಶ ಮಾಡ್ತಾ ಇತ್ತು. ಹಲ್ಲೆಲೂಯಾ. ಅದರಿಂದ ಅವರೆಲ್ಲ ಆತ್ಮಿಕವಾಗಿ ಸದೃಢವಾಗಿ ನಿಲ್ಲಕ್ಕೆ ಅವಕಾಶ ಆಯಿತು. ಹೋರಾಟಗಳು, ಸಮಸ್ಯೆಗಳು, ಇಕ್ಕಟ್ಟುಗಳು, ಈ ದೇವ ಮಕ್ಕಳನ್ನು ಹಿಂಸೆ ಪಡಿಸುವುದೆಲ್ಲ ನೆನ್ನೆ ಮೊನ್ನೆಯಿಂದ ಪ್ರಾರಂಭ ಆಗಿಲ್ಲ, ಇದು ಆ ಕಾಲದಿಂದ ಪ್ರಾರಂಭ ಆಗಿದೆ. ಆದರೆ ಏನಂದರೆ, ಅವರು ವಾಕ್ಯದಲ್ಲಿ ದೃಢವಾಗಿದ್ದರಿಂದ ಎಷ್ಟೇ ಹೋರಾಟ, ಏನೇ ಕಷ್ಟ ಬಂದರೂ ಅವರನ್ನಂತೂ ಕುಗ್ಸೋಕ್ಕಾಗ್ತಿರಲಿಲ್ಲ. ವಾಕ್ಯ ಅವರೊಳಗೆ ಪ್ರಬಲವಾಗಿತ್ತು. ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನೀವು 12ನೇ ಅಧ್ಯಾಯ 24ನೇ ವಚನವನ್ನು ಓದಿ. ಅದೇ ಅಪೊಸ್ತಲರ ಕೃತ್ಯಗಳು. ಅಪೊಸ್ತಲರ ಕೃತ್ಯ 12:24. ಆದರೆ ದೇವರ ವಾಕ್ಯವು ಹಬ್ಬಿ ಹೆಚ್ಚುತ್ತಾ ಬಂತು. ದೇವರ ವಾಕ್ಯವು ಹಬ್ಬಿ ಹೆಚ್ಚುತ್ತಾ ಬಂತು. ದೇವರ ವಾಕ್ಯ ಅನ್ನೋದು ದೇವ ಜನರಲ್ಲಿ ಬಲವಾಗಿ ಪ್ರವೇಶ ಮಾಡ್ತಾ ಇತ್ತು. ದೇವರ ವಾಕ್ಯವನ್ನು ಅವರು ಬಲವಾಗಿ ಸ್ವೀಕಾರ ಮಾಡಿಕೊಳ್ತಾ ಇದ್ರು. ದೇವರ ವಾಕ್ಯ ಸ್ಪ್ರೆಡ್ ಆಗ್ತಾ ಇತ್ತು. ಅದರಿಂದ ದೇವ ಜನರು ಆತ್ಮಿಕವಾಗಿ ಸದೃಢವಾಗಿ ನಿಲ್ಲಕ್ಕೆ ಅವಕಾಶ ಆಯಿತು. ಹಲ್ಲೆಲೂಯಾ. ಇವತ್ತು ವಾಕ್ಯದಲ್ಲಿ ಒಂದು ಸಮೃದ್ಧಿ ಇವತ್ತು ದೇವರ ಮಕ್ಕಳಾಗಿ ನಮಗೆ ಅವಶ್ಯ. ವಾಕ್ಯದಲ್ಲಿ ಒಂದು ಸಮೃದ್ಧಿಯ ಹಂತವನ್ನು ನಾವು ತಲುಪಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತು ಇನ್ನೊಂದು ವಚನವನ್ನು ಓದಿ, ಅದೇ 19-20 ಅದರಲ್ಲೇ ಅಪೊಸ್ತಲರ ಕೃತ್ಯಗಳು. ಅಪೊಸ್ತಲರ ಕೃತ್ಯ 19-20. ಈ ರೀತಿಯಾಗಿ ಕರ್ತನ ವಾಕ್ಯವು ಬಹಳವಾಗಿ ಹೆಚ್ಚುತ್ತಾ ಪ್ರಬಲವಾಯಿತು. ಕರ್ತನ ವಾಕ್ಯವು ಸಮೃದ್ಧಿಯಡೆಗೆ ಬಹಳವಾಗಿ ಹೆಚ್ಚುತ್ತಾ ಪ್ರಬಲವಾಯಿತು ಅಂತ ದೇವರ ವಾಕ್ಯ ಹೇಳ್ತದೆ. ಹಲ್ಲೆಲೂಯಾ. ಕರ್ತನ ವಾಕ್ಯ ಅಷ್ಟರ ಮಟ್ಟಿಗೆ ಜನರ ಮಧ್ಯದಲ್ಲಿ ಸ್ವೀಕಾರ ಆಗ್ತಾ ಇತ್ತು. ಜನರು ವಾಕ್ಯವನ್ನು ಸ್ವೀಕಾರ ಮಾಡ್ತಾ ಇದ್ರು, ವಾಕ್ಯದಲ್ಲಿ ಉನ್ನತಿಯನ್ನು ಪಡ್ಕೊಳ್ತಾ ಇದ್ರು. ಹಲ್ಲೆಲೂಯಾ. ಕೊಲೊಸದವರಿಗೆ ಪೌಲನು ಬರೆಯುವಾಗ ಈ ರೀತಿಯಾಗಿ ಹೇಳ್ತಾನೆ ನೋಡ್ರಿ. ಕೊಲೊಸ 1:6 ಓದಿ. ಕೊಲೊಸ್ಸೆ 1:6. ನೀವು ದೇವರ ಕೃಪೆಯನ್ನು ಕುರಿತು ಸತ್ಯಾರ್ಥವನ್ನು ಕೇಳಿ ತಿಳುಕೊಂಡ ದಿವಸದಿಂದ ಆ ಸುವಾರ್ತೆಯು ನಿಮ್ಮಲ್ಲಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬಂದ ಪ್ರಕಾರ. ಆ ಸುವಾರ್ತೆ ಅಂದರೆ ವಾಕ್ಯವು ನಿಮ್ಮಲ್ಲಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬಂದ ಪ್ರಕಾರ. ಹಲ್ಲೆಲೂಯಾ. ಹಾಗಾದರೆ ಕೊಲೊಸೆಯಲ್ಲಿ ದೇವ ಜನರಲ್ಲಿ ಈ ಕ್ರಿಸ್ತನ ಸುವಾರ್ತೆ ವಾಕ್ಯ ಏನಾಗ್ತಂತೆ, ವೃದ್ಧಿಯಾಗುತ್ತಾ ಹಬ್ಬಿ ಏನೋ ಅವರಲ್ಲಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬಂತು. ಪೌಲನು ಪ್ರಾರ್ಥನೆ ಮಾಡ್ತಾನೆ, ಅದೇ ಪ್ರಕಾರ ಲೋಕದಲ್ಲೆಲ್ಲ ಹಬ್ಬಿ ಫಲ ಕೊಟ್ಟು ವೃದ್ಧಿಯಾಗುತ್ತಾ ಬರುತ್ತದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ.
ಈ ಸುವಾರ್ತೆ, ಈ ವಾಕ್ಯವು ಕೊಲೋಸದಲ್ಲಿ ದೇವ ಜನರಲ್ಲಿ ಫಲ ಕೊಟ್ಟು ವೃದ್ಧಿ ಆಗ್ತಾ ಬಂತಂತೆ. ಅಂದರೆ ಅಷ್ಟರ ಮಟ್ಟಿಗೆ ದೇವರ ವಾಕ್ಯ ಅವರಲ್ಲಿ ಪ್ರಬಲ ಆಗ್ತಾಯಿತ್ತು. ಕರ್ತನ ನಾಮಕ್ಕೆ ಸ್ತೋತ್ರ. ದೇವ ಜನರು ವಾಕ್ಯದಲ್ಲಿ ಯಾವಾಗ ಸಬಲರಾಗ್ತಾರೆ, ಪ್ರಬಲರಾಗ್ತಾರೆ, ವಾಕ್ಯದಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾರೆ, ಆವಾಗ ಮಾತ್ರವೇ ದೃಢವಾಗಿ ನಿಲ್ಲಲಿಕ್ಕೆ ಸಾಧ್ಯ ರೀ. ದೇವರ ನಾಮಕ್ಕೆ ಸ್ತೋತ್ರ. ಪ್ರಾರ್ಥನೆ ಅಗತ್ಯ. ಪ್ರಾರ್ಥನೆ ಮಾಡುವಾಗ ಇಮೋಷ್ನಲಿ, ಆತ್ಮಿಕವಾಗಿ, ಸ್ಪಿರಿಚುವಲಿ ನಾವು ಬೂಸ್ಟಪ್ ಆಗ್ತೀವಿ. ಎಲ್ಲೋ ಭೂಮಿಯಿಂದ ಒಂದು ಅರ್ಧ ಅಡಿ ಅಥವಾ ಒಂದು ಅಡಿ ಮೇಲೆ ಹಾರ್ತಾ ಇದ್ದೀವೋ ಏನೋ, ಜೀವನನೇ ಒಂದು ರೀತಿ ಹಗುರವಾಗಿ ಪ್ರಾರ್ಥನೆಯಲ್ಲಿದ್ದು ಹೊರಗೆ ಬರುವಾಗ ಏನೋ ಒಂಥರ ಎನರ್ಜಿಟಿಕ್ ಆಗಿ ಫೀಲ್ ಮಾಡ್ತೀವಿ. ಅದು ವೆರಿ ಗುಡ್, ಅದು ಬೇಕೇ ಬೇಕು. ಆದರೆ ವಾಕ್ಯ ಇಲ್ಲದೆ ಸುಮ್ಮನೆ ಪ್ರಾರ್ಥನೆ ಅಂತಿದ್ದರೆ ಅವರು ಬಲೂನಿದ್ದ ಹಾಗೆ ಸುಮ್ಮನೆ ಹಾರಾಡ್ತಿರ್ತಾರೆ. ಯಾವುದಾದ್ರೂ ಜೀವಿತದಲ್ಲಿ ಒಂದು ಸಣ್ಣ ಸಮಸ್ಯೆ, ಒಂದು ಸಣ್ಣ ಮುಳ್ಳು ಚುಚ್ಚಿದ್ರೆ ಸಾಕು, ಅವರ ಆತ್ಮಿಕ ಜೀವಿತ ಟುಸ್ ಅಂತ ಹೋಗ್ಬಿಡ್ತದೆ. ವಾಕ್ಯದಲ್ಲಿ ನಾವು ಬಲಗೊಳ್ಳಬೇಕು, ಪ್ರಬಲ ಆಗಬೇಕು, ವಾಕ್ಯದ ನಮ್ಮಲ್ಲಿ ಸಮೃದ್ಧಿಯಾಗಿರಬೇಕು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರ. ಎಲ್ಲಿ ಚುಚ್ಚಿದ್ರೂ ವಾಕ್ಯನೇ ಹೊರಗೆ ಬರಬೇಕು. ಆದಿ ಸಭೆಯಲ್ಲಿ ದೇವಜನರು ಆ ರೀತಿಯಾಗಿ ವಾಕ್ಯದಲ್ಲಿ ಬಲವಾಗಿ ತೊಡಗಿಸ್ಕೋತಾ ಇದ್ರು. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಿ. ಎಂಥ ಅವಿದ್ಯಾವಂತರಾಗಿದ್ದರೂ ವಾಕ್ಯದ ತಿಳುವಳಿಕೆಯನ್ನು ಹೊಂದಿದಷ್ಟು ಆತ್ಮಿಕ ಜೀವಿತದಲ್ಲಿ ಬಲಗೊಳ್ತೇವೆ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರ. ಆದಿ ಸಭೆಯ ಒಂದು ಘಟನೆಯನ್ನು ನೋಡ್ರಿ. ಅಪೊಸ್ತಲರ ಕೃತ್ಯಗಳು 6ನೇ ಅಧ್ಯಾಯ 7ನೇ ವಚನದಲ್ಲಿ ವಾಕ್ಯ ಪ್ರಬಲ ಆಯಿತು ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಮತ್ತು 8ನೇ ವಚನದಿಂದ ಸ್ತೆಫನನು ದೇವರ ಕೃಪೆಯಿಂದಲೂ ಬಲದಿಂದಲೂ ತುಂಬಿದವನಾಗಿ ಜನರಲ್ಲಿ ಮಹಾ ಅದ್ಭುತ ಕಾರ್ಯಗಳನ್ನು, ಸೂಚಕ ಕಾರ್ಯಗಳನ್ನು ಮಾಡುತ್ತಾ ಇದ್ದನು. ಆದರೆ ಲಿಬೆರ್ತಿನರೆಂಬವರ ಸಮಾಜದವರಲ್ಲಿಯೂ, ಕುರೇನ್ಯದವರ ಮತ್ತು ಅಲೆಕ್ಸಾಂದ್ರಿಯದವರ ಸಮಾಜದವರಲ್ಲಿಯೂ, ಕಿಲಿಕ್ಯ ಆಸ್ಯ ಸೀಮೆಗಳಿಂದ ಬಂದವರ ಸಮಾಜದವರಲ್ಲಿಯೂ ಕೆಲವರು ಎದ್ದು ಸ್ತೆಫನನ ಸಂಗಡ ತರ್ಕ ಮಾಡುತ್ತಾ ಇರಲು, ಅವನ ಮಾತಿನಲ್ಲಿ ಕಂಡು ಬಂದ ಜ್ಞಾನವನ್ನು, ಪವಿತ್ರಾತ್ಮ ಶಕ್ತಿಯನ್ನು ಎದುರಿಸಲಾರದೆ ಹೋದರು. ಅವನ ಮಾತಿನಲ್ಲಿ ಕಂಡು ಬಂದಂತಹ ಜ್ಞಾನ, ವಾಕ್ಯದ ಜ್ಞಾನವನ್ನು, ಪವಿತ್ರಾತ್ಮನ ಶಕ್ತಿಯನ್ನು ಅವರು ಎದುರಿಸಲಿಕ್ಕೆ ಎದುರು ಉತ್ತರ ಕೊಡಲಿಕ್ಕೆ ಆಗಲಿಲ್ಲ. ಅಷ್ಟರ ಮಟ್ಟಿಗೆ ದೇವರ ವಾಕ್ಯ ಅವನ ಹತ್ರ ಹೊರಟು ಬರ್ತಾ ಇದೆ. ನೀವು ಮುಂದೆ ನೀವು ಓದಿದ್ರೆ, ನಿಧಾನಕ್ಕೆ ಓದಿ, ಅವನು ಹೆಂಗೆ ಇಡೀ ಇಸ್ರಾಯೇಲರ ಸಂಪೂರ್ಣ ಚರಿತ್ರೆಯನ್ನು ಹೆಂಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ತಾನೆ, ವಿವರಿಸಿ ಹೇಳ್ತಾನೆ. 7ನೇ ಅಧ್ಯಾಯದಲ್ಲಿ ನೋಡುವಾಗ, 7ನೇ ಅಧ್ಯಾಯದಲ್ಲಿ 1ನೇ ವಚನ. ಅಪೊಸ್ತಲರ ಕೃತ್ಯಗಳು 7:1. ಆಗ ಮಹಾಯಾಜಕನು ಈ ಮಾತುಗಳು ಹೌದೋ ಎಂದು ಕೇಳಿದ್ದಕ್ಕೆ ಅವನು, ಸಹೋದರರೇ, ತಂದೆಗಳೇ, ಕೇಳಿರಿ. ನಮ್ಮ ಮೂಲ ಪುರುಷನಾದ ಅಬ್ರಹಾಮನು ಕಾರಾನಿನಲ್ಲಿ ವಾಸ ಮಾಡಿದ್ದಕ್ಕಿಂತ ಮುಂಚೆ ಮೆಸೊಪೊತಾಮ್ಯದಲ್ಲಿದ್ದಾಗ, ಎಲ್ಲಿಂದ? ಅಬ್ರಹಾಮನಿಂದ ಸ್ಟಾರ್ಟ್ ಮಾಡ್ತಾನೆ. ನಮ್ಮ ಮೂಲ ಪಿತೃ ಅಬ್ರಹಾಮನ ಕಾರಾನಿಗೆ ಬರುವುದಕ್ಕಿಂತ ಮುಂಚೆ ಮೆಸೊಪೊತಾಮ್ಯದಲ್ಲಿದ್ದಾಗ ದೇವರು ಅವನಿಗೆ ದರ್ಶನ ಕೊಟ್ಟು ಕರೆದನು. ಎಲ್ಲವನ್ನು ವಿವರಿಸಿಕೊಂಡು ಹಾಗೆ ಡೀಟೇಲ್ ಆಗಿ ನಾನು ಯೋಚನೆ ಮಾಡ್ತೀನಿ, ಈ ಸ್ಟೇಫನನು ಏನು ಸತ್ಯವೇದ ಪಂಡಿತನ? ಇಲ್ಲ, ಅವನು ಸಾಧಾರಣವಾಗಿ ಅಡಿಗೆ ಭಟನು. ನೀವು ಮೇಲೆ 6ನೇ ಅಧ್ಯಾಯದಲ್ಲಿ ಓದಿದ್ರೆ ಈ ಸ್ಟೇಫನನು ಏನಕ್ಕೆ ಆಯ್ಕೆ ಆಗ್ತಾನೆ? 5ನೇ ವಚನದಲ್ಲಿ, ಈ ಮಾತು ಸರ್ವಮಂಡಲಿಗೆ ಒಳ್ಳೆಯದೆಂದು ತೋಚಿತು. ಅವರು ಪವಿತ್ರಾತ್ಮ ಭರಿತನು, ನಂಬಿಕೆಯಿಂದ ತುಂಬಿದವನೂ ಆದ ಸ್ಟೇಫನನನ್ನು ಫಿಲಿಪ, ಪ್ರೊಕೋರ, ನಿಕನೋರ, ತಿಮೋನ, ಪರ್ಮೇನ, ಯಹೂದ್ಯ ಮತಾವಲಂಬಿಯಾದ ಅಂತಿಯೋಕ್ಯದ ನಿಕೋಲಾಯ ಎಂಬುವರನ್ನು ಆರಿಸಿಕೊಂಡು ಅಪೊಸ್ತಲರ ಮುಂದೆ ನಿಲ್ಲಿಸಿದರು. ಇವ್ರಿಗೇನಕ್ಕೆ ಆಯ್ಕೆ ಆದರು? ಅಡಿಗೆ ಮಾಡಲಿಕ್ಕೆ. ಸಾಧಾರಣ ಅಡಿಗೆ ಭಟ್ಟ, ಪಾತ್ರೆ ಉಜ್ಜಿಕೊಂಡಿದ್ದಂಥವನು ವಾಕ್ಯದಲ್ಲಿ ಎಷ್ಟು ಪರಿಣತೆಯಾಗಿದ್ದಾನೆ. ಇದು ಪಾಸ್ಟರ್ ಕೆಲಸ, ಇದು ಪಾಸ್ಟರ್ ಓದುವಂಥದ್ದು ಅಥವಾ ಬೇರೆ ಸೇವೆ ಮಾಡುವ ಸೇವಕರದು ಅಂತ ನೆನೆಸಲಿಲ್ಲ. ಒಂದು ಪಾತ್ರೆ ತೊಳೆಯುವ, ಅಡುಗೆ ಮಾಡುವ, ಊಟ ಬಡಿಸುವಂಥ ಒಂದು ಕೆಲಸದಲ್ಲಿ ಇದ್ದರೂ ಸಹ ವಾಕ್ಯದಲ್ಲಿ ಎಷ್ಟು ಪರಿಣತಿ ಪಡೆದಿದ್ದನ್ನು ನೋಡ್ರಿ. ನೀವು 7ನೇ ಅಧ್ಯಾಯದಲ್ಲಿ ನೀವು ಓದ್ಕೊಂಡು ಬಂದರೆ ಹೇಗೆ
ಅಬ್ರಹಾಮನ ಸಂತತಿ ಬೆಳೆಯಿತು, ಅವ್ರು ಹೇಗೆ ಐಗುಪ್ತದಲ್ಲಿ ಹೋಗಿ ಸಿಕ್ಕಾಕೊಂಡ್ರು, ಅಲ್ಲಿಂದ ಹೇಗೆ ಬಿಡಿಸಲ್ಪಟ್ಟರು, ಎಲ್ಲವನ್ನು ಸವಿವರವಾಗಿ ಅವನು ಸಂಪೂರ್ಣವಾಗಿ ವಿವರವಾಗಿ ಬಿಡಿಸಿ 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 ಹೇಳ್ಕೊಂಡು ಬರ್ತಾನೆ. ದೇವರ ನಾಮಕ್ಕೆ ಸ್ತೋತ್ರ ಆಗಲಿ. ಅಂದರೆ ದೇವರ ವಾಕ್ಯದಲ್ಲಿ ಎಷ್ಟು ಅವರು ತಮ್ಮನ್ನು ತೊಡಗಿಸ್ಕೊಂಡಿದ್ರು. ಹಲ್ಲೆಲೂಯಾ. ಈ ಅಂತ್ಯ ದಿನಗಳಲ್ಲಿ ನಾವಿದ್ದೇವೆ, ನಮಗೂ ಸಹ ಈ ವಾಕ್ಯದಲ್ಲಿ ಒಂದು ಸಮೃದ್ಧಿ ಬೇಕು. ದೇವಜನರು ಇವತ್ತು ವಾಕ್ಯದಲ್ಲಿ ಸಮೃದ್ಧಿಯನ್ನು ಪಡ್ಕೊಳ್ಳಿ ಅಂತ ಹೇಳಿ ನಾವು ಪ್ರಾರ್ಥನೆ, ವಾಕ್ಯದ ಮೇಲೆ ಒಂದು ಅಪರಿಮಿತವಾದಂಥ ಪ್ರೀತಿ ದೇವಜನರಿಗೆ ಬೇಕು. ಸೊ ಅದಕ್ಕಾಗಿ ನಾವು ದೇವರ ಸಮ್ಮುಖದಲ್ಲಿ ಬೇಡಿಕೊಳ್ಳೋಣ. ವಾಕ್ಯ ಅನ್ನೋದು ಏನೋ ಒಂದು ಕಷ್ಟಕ್ಕೆ ಒಂದು ಆದರಣೆ ಮಾತು, ವರ್ಷಕ್ಕೆ ಒಂದು ಪ್ರವಾದನೆ ಮಾತು, ಆ ರೀತಿ ಅಲ್ಲ. ನಾವು ವಾಕ್ಯದಿಂದ ಪೋಷಿಸಲ್ಪಡಬೇಕು, ವಾಕ್ಯದಲ್ಲಿ ಪರಿಣತಿಯನ್ನು ಹೊಂದಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಬಹುತೇಕ ಜನರು ತಮಗೇನಾದ್ರು ನೋವು ಸಂಕಟ ಬಂದ ತಕ್ಷಣ ಆದರಣೆ ನೀಡಲಿಕ್ಕೆ ಯಾರಾದರೂ ಬರ್ತಾರಾ, ಯಾರಾದರೂ ಪ್ರವಾದನೆ ಹೇಳ್ತಾರಾ, ಯಾರಾದರೂ ನನಗೆ ಸಂತೈಸ್ತಾರಾ, ಈ ರೀತಿ ಎದುರು ನೋಡ್ತಾರೆ. ಆದರೆ ಒಬ್ಬನು ವಾಕ್ಯದಲ್ಲಿದ್ದರೆ ಅವನು ಯಾವ ಕಾರಣಕ್ಕೂ ಕುಗ್ಗಿ ಹೋಗೋದಿಲ್ಲ. ಎಲ್ಲಿ ತಗೊಂಡೋಗಿ ಬಿಸಾಕಿದ್ರು ಅವನು ವಾಕ್ಯದಲ್ಲಿ ಅವನು ಬೇರೂರಿರೋದ್ರಿಂದ ಅವನು ಬಿದ್ದು ಹೋಗೋದಿಲ್ಲ, ದೃಢವಾಗಿರ್ತಾನೆ. ಅದಕ್ಕೆ ಕೀರ್ತನೆಗಾರನು 1ನೇ ಕೀರ್ತನೆಯಲ್ಲಿ ಹೇಳೋದು, ನದಿಯ ದಡದ ಮರದಂತಿರುವೆ, ತಕ್ಕ ಸಮಯಕ್ಕೆ ಫಲವ ಕೊಡುವೆ. ನದಿಯ ದಡದ ಮರದಂತಿರುವೆ, ತಕ್ಕ ಸಮಯಕ್ಕೆ ಫಲವ ಕೊಡುವೆ. ಸೋತು ಹೋಗಲಾರೆ, ಸಫಲನಾಗಿರುವೆ. ಸೋತು ಹೋಗಲಾರೆ, ಸಫಲನಾಗಿರುವೆ. ಹಲ್ಲೆಲೂಯಾ. ಯಾವ ಕಾರಣಕ್ಕೂ ಬಿದ್ದು ಹೋಗಲ್ಲ. ಇತ್ತೀಚಿನ ದಿನಗಳಲ್ಲಿ ಎಲ್ಲೆಲ್ಲೂ ಉಪದ್ರವ, ಕಷ್ಟ, ಸಂಕಟಗಳು. ಸೇವಕರು ಅವ್ರಿಗೆ ವಾಕ್ಯ ಬೋಧನೆ ಮಾಡಲಿಕ್ಕೆ ಸನ್ನಿವೇಶಗಳು ಸಿಗೋದಿಲ್ಲ. ವಾಕ್ಯದಲ್ಲಿ ಚೆನ್ನಾಗಿ ಬೇರೂರುವುದಾದರೆ ಅವ್ರು ಬಿದ್ದು ಹೋಗೋದಿಲ್ಲ, ಸದೃಢವಾಗಿರ್ತಾರೆ. ಅದರಿಂದ ಪ್ರತಿಯೊಬ್ಬರು ವಾಕ್ಯದಲ್ಲಿ ಚೆನ್ನಾಗಿ ಅಭಿವೃದ್ಧಿಯನ್ನು ಹೊಂದಬೇಕು, ಸಮೃದ್ಧಿಯನ್ನು ಹೊಂದಬೇಕು. ವಾಕ್ಯದಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ನಾವು ಪಡಿಬೇಕು ಅಂತ ಹೇಳಿ ಇವತ್ತು ನಾವು ಪ್ರಾರ್ಥನೆ ಮಾಡುವ. ವಾಕ್ಯದಲ್ಲಿ ಎಷ್ಟರ ಮಟ್ಟಿಗೆ ಬೆಳವಣಿಗೆ ಹೊಂದುತ್ತಾರೋ ಅಷ್ಟರ ಮಟ್ಟಿಗೆ ಆತ್ಮಿಕ ಜೀವಿತ ಸದೃಢವಾಗಿರ್ತದೆ. ಬರುವ ಹೋರಾಟಕ್ಕೆ, ಬರುವ ಕಷ್ಟ ಸಂಕಟಗಳಿಗೆ ಅವರು ಬಿದ್ದು ಹೋಗೋದಿಲ್ಲ, ಪುಷ್ಟಿಯಾಗಿರ್ತಾರೆ. ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ, ಯಾರೇನು ಹೇಳಿದರೂ ನಾನು ಸೋತು ಹೋಗಲಾರೆ. ಧೈರ್ಯವಾಗಿ ಹೇಳ್ತಾರೆ. ಯಾರು ಏನೇ ಅಂದರೂ ಆತ್ಮಿಕವಾಗಿ ಸೋತು ಹೋಗದೆ, ಕುಗ್ಗಿ ಹೋಗದೆ ಸದೃಢವಾಗಿ ನಿಲ್ತಾರೆ. ಹಲ್ಲೆಲೂಯಾ. ಅದರಿಂದಾಗಿ ವಾಕ್ಯದಲ್ಲಿ ಒಂದು ಸಮೃದ್ಧಿ ಬೇಕು, ವಾಕ್ಯದಲ್ಲಿ ಒಂದು ಅಭಿರುಚಿ ಬೇಕು. ಹಲ್ಲೆಲೂಯಾ. ಇವತ್ತು ಆ ಅಭಿರುಚಿಗಾಗಿ ನಾವು ಪ್ರಾರ್ಥನೆ ಮಾಡುವ. ಜನರು ಯೇಸು ಸ್ವಾಮಿ ವಾಕ್ಯವನ್ನು ಕೇಳಲಿಕ್ಕೆ ಗುಂಪು ಗುಂಪಾಗಿ ಬರ್ತಾಯಿದ್ರು. 3 ದಿನ ಎಲ್ಲೋ ಆ ಕಡೆ ಹೋಗದೆ ಆತನ ವಾಕ್ಯವನ್ನೇ ಕೇಳ್ಕೊಂಡ್ಕೊಳ್ತಿದ್ರು. ಅಂತಹ ಒಂದು ಅಭಿರುಚಿ ಇವತ್ತು ದೇವ ಮಕ್ಕಳಿಗೆ ವಾಕ್ಯದಲ್ಲಿ ಬರಲಿ. ಗಂಟೆಗಟ್ಟಲೆ ವಾಕ್ಯ ಓದಲಿಕ್ಕೂ, ಧ್ಯಾನ ಮಾಡಲಿಕ್ಕೂ, ವಾಕ್ಯದಲ್ಲಿ ಒಳ್ಳೆ ಪರಿಣಿತಿ ಪಡ್ಕೊಳ್ಳಿಕ್ಕೆ ಒಂದು ಆಸಕ್ತಿ ಬರಲಿ, ರುಚಿ ಸಿಗಲಿ. ವಾಕ್ಯ ಹೇಳ್ತದೆ, ಇದು ಜೇನಿಗಿಂತ ಮಧುರವಾದದಂಥ ಈ ವಾಕ್ಯ. ಜೇನಿನ ರುಚಿಗಿಂತ ಮಧುರ ವಚನ, ಜನರಂದು ಕೇಳಿದ ಯೇಸು ವಚನ. ಜೇನಿನ ರುಚಿಗಿಂತ ಮಧುರ ವಚನ, ಜನರಂದು ಕೇಳಿದ ಯೇಸು ವಚನ. ಸಜೀವ ಸತ್ಯ ವಚನ, ಇಂದಿಗೂ ಜೀವ ವಚನ. ಸಜೀವ ಸತ್ಯ ವಚನ, ಇಂದಿಗೂ ಜೀವ ವಚನ. ಯೇಸು ಹೇಳಿದ್ರು, ನಾನು ನಿಮಗೆ ಹೇಳುವ ಮಾತುಗಳು ಆತ್ಮವಾಗಿಯೂ ಜೀವವಾಗಿಯೂ ಇದೆ ಅಂತ ಹೇಳಿ. ಈ ವಾಕ್ಯವನ್ನು ಓದುವಾಗ ಜೀವ ಚೈತನ್ಯ ಬರ್ತದೆ. ಹಲ್ಲೆಲೂಯಾ. ಅದರಿಂದಾಗಿ ಈ ಜೀವ, ಈ ಚೈತನ್ಯವನ್ನು ನಾವು ಸಮೃದ್ಧಿಯಾಗಿ ಪಡ್ಕೊಳ್ಬೇಕು. ಹಲ್ಲೆಲೂಯಾ. ಆದಿ ಸಭೆಯಲ್ಲಿ ದೇವಜನರು ಅಷ್ಟು ಸಮೃದ್ಧಿಯಾಗಿದ್ದರು. ಅನೇಕ ನಿದರ್ಶನಗಳು ನೋಡ್ಬೋದು. ಇವನ್ ಪೌಲನು ಕೂಡ ಅವನ ವಾಕ್ಯದಲ್ಲಿ ಎಷ್ಟು ಸಮೃದ್ಧಿಯಾಗಿದ್ದನು. ದೇವರ ನಾಮಕ್ಕೆ ಸ್ತೋತ್ರ. ಎಂತಹ ಸಂದರ್ಭದಲ್ಲೂ ಸಹ ವಾಕ್ಯವನ್ನು ಇತರರಿಗೆ ಕೊಡುವಷ್ಟರ ಮಟ್ಟಿಗೆ ಅವನು ಸಮೃದ್ಧಿಯಾಗಿದ್ದನು. ಹಲ್ಲೆಲೂಯಾ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಪ್ರಾರ್ಥನೆ ಮಾಡುವ, ನಾವು ವಾಕ್ಯದಲ್ಲಿ ಇನ್ನೂ ಸಮೃದ್ಧಿಯನ್ನು ಪಡಿಬೇಕು ಸ್ವಾಮಿ, ಇನ್ನೂ ಸಮೃದ್ಧಿ ಹೊಂದಬೇಕಪ್ಪ. ಎಲ್ಲ ದೇವಜನರು, ನಮ್ಮ ಕರ್ನಾಟಕದಾದ್ಯಂತ ಇರುವಂಥ ಎಲ್ಲ ದೇವಜನರು ವಾಕ್ಯದಲ್ಲಿ ಒಳ್ಳೆ ಸಮೃದ್ಧಿಯನ್ನು ಕಾಣಬೇಕು ಸ್ವಾಮಿ. ಏನೇ ಹೋರಾಟ, ಏನೇ ಕಷ್ಟ ಬಂದರೂ ಅವರ ಆತ್ಮಿಕತೆಯಲ್ಲಿ ಕುಗ್ಗಿ ಹೋಗಬಾರ್ದು ಕರ್ತನೇ. ನಿನ್ನೊಂದಿಗಿನ ಬಾಂಧವ್ಯದಲ್ಲಿ ಅವರು ಬಿದ್ದು ಹೋಗಬಾರ್ದು. ಅದಕ್ಕೆ ಅಗತ್ಯವಾದದ್ದು ವಾಕ್ಯದಲ್ಲಿ ಸಮೃದ್ಧಿ, ವಾಕ್ಯದಲ್ಲಿ ಒಂದು ಬಲ, ವಾಕ್ಯದ ಬಲ, ವಾಕ್ಯದಲ್ಲಿ ಒಂದು ಸದೃಢತೆ. ಕರ್ತನೆ ಪ್ರತಿಯೊಬ್ಬರಿಗೂ ಇದನ್ನು ಕೊಡಪ್ಪ ಅಂತ ಹೇಳಿ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ಎಲ್ಲರ ಕಣ್ಣುಗಳು ಮುಚ್ಚಿ ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಕೃಪೆಯಲ್ಲಿ ಐಶ್ವರ್ಯ ಭರಿತನಾದ ದೇವರೇ, ಯೇಸುವಿನ ನಾಮದಲ್ಲಿ ಕರ್ತನೆ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವಂತಹ ನಮ್ಮೆಲ್ಲರಿಗೂ ಮತ್ತು ಕರ್ತನೆ ನಮ್ಮ ಕರ್ನಾಟಕದಾದ್ಯಂತ, ನಮ್ಮ ದೇಶದಾದ್ಯಂತ ಇರುವಂಥ ಎಲ್ಲ ದೇವ ಜನರಿಗೂ ವಾಕ್ಯದಲ್ಲಿ ಒಂದು ಸಮೃದ್ಧಿಯನ್ನು ಕೊಡಬೇಕು ಅಂತ ನಾವು ಬೇಡಿಕೊಳ್ತೇವೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕ್ಯಾಲೆಂಡರ್ನಲ್ಲಿ ಒಂದು ವಚನ ಓದ್ಕೊಂಡು ಜೀವನ ಕಳೆಯಬಾರ್ದು ಸ್ವಾಮಿ. ಕರ್ತನೆ ಕಾಟಾಚಾರಕ್ಕಾಗಿ ಓದ್ಕೊಂಡು ಕಳೆಯಬಾರ್ದಪ್ಪ. ವಾಕ್ಯವನ್ನು ಕರ್ತನೆ ಹೆಚ್ಚು ಸಮಯ ಕೊಟ್ಟು ಓದಲಿಕ್ಕೂ, ಧ್ಯಾನ ಮಾಡಲಿಕ್ಕೂ, ವಾಕ್ಯದಲ್ಲಿ ತೊಡಗಿಸ್ಕೊಳ್ಳಿಕ್ಕೂ ನೀನು ಪ್ರತಿಯೊಬ್ಬರಿಗೂ ಕೃಪೆ ಕೊಡು ಸ್ವಾಮಿ. ವಾಕ್ಯದಲ್ಲಿ ಅಭಿರುಚಿ ಕೊಡಪ್ಪ, ವಾಕ್ಯದಲ್ಲಿ ಆಸಕ್ತಿ ಕೊಡಪ್ಪ. ದಿನಗಟ್ಟಲೆ 2 ದಿನ 3 ದಿನ ಅಂತ ಹೇಳಿ ನಿನ್ನ ಪಾದದಲ್ಲಿ ಕೂತ್ಕೊಂಡು ವಾಕ್ಯ ಕೇಳ್ತಾ ಇದ್ರಲ್ಲ ಕರ್ತನೆ, ಆ ರೀತಿ ಒಂದು ಅಭಿರುಚಿಯನ್ನು ಕೊಡು ಸ್ವಾಮಿ. ಆಸಕ್ತಿಯನ್ನು ಕೊಡಪ್ಪ, ವಾಕ್ಯದಲ್ಲಿ ದಾಹ ಕೊಡಪ್ಪ. ವಾಕ್ಯವನ್ನು ಕರ್ತನೆ ಗಂಟೆಗಟ್ಟಲೆ ಓದಿ ಧ್ಯಾನ ಮಾಡಲಿಕ್ಕೆ ಒಬ್ಬೊಬ್ಬರಿಗೂ ಬಲ ಕೊಡು ಸ್ವಾಮಿ. ಅಧ್ಯಾಯಗಟ್ಟಲೆ ಓದಲಿಕ್ಕೆ ನೀನು ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ವಾಕ್ಯವನ್ನು ಕೇಳಿ ಧ್ಯಾನ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡು ಸ್ವಾಮಿ. ಪ್ರತಿಯೊಬ್ಬರು ವಾಕ್ಯದಲ್ಲಿ ಸಮೃದ್ಧಿಯನ್ನು, ವಾಕ್ಯದ ತಿಳುವಳಿಕೆಯಲ್ಲಿ, ವಾಕ್ಯದಲ್ಲಿ ಸಮೃದ್ಧಿಯಾಗಿರಲಿ ಸ್ವಾಮಿ. ಪ್ರತಿಯೊಬ್ಬರ ಜೀವಿತದಲ್ಲಿ ವಾಕ್ಯ ಕರ್ತನೆ ಸಮೃದ್ಧಿಯಾಗಿರಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಯಾವುದೇ ಸನ್ನಿವೇಶಕ್ಕೂ ಅವನ್ನ ಸಂತೈಸಲಿಕ್ಕೂ ಬಲಪಡಿಸಲಿಕ್ಕೂ ಬೇಕಾದ ವಾಕ್ಯ ಅವರೊಳಗಿಂದ ಬರಲಿ ಸ್ವಾಮಿ. ಹಲ್ಲೆಲೂಯಾ. ವಾಕ್ಯ ಅವರೊಳಗಿಂದ ಬರಲಿ. ಥ್ಯಾಂಕ್ ಯು. ಎಲ್ಲೋ ಹೊರಗಿಂದ ಬರೋದಲ್ಲ, ಒಬ್ಬೊಬ್ಬರ ಒಳಗಿಂದ ಬರಲಿ. ಆ ರೀತಿಯಾಗಿ ಪ್ರತಿಯೊಬ್ಬರನ್ನು ಆಶೀರ್ವದಿಸು, ನನ್ನನ್ನು ಆಶೀರ್ವದಿಸು, ನಮ್ಮೆಲ್ಲರನ್ನು ಆಶೀರ್ವದಿಸಪ್ಪ. ನಾವೆಲ್ಲರೂ ವಾಕ್ಯದಲ್ಲಿ ಸಮೃದ್ಧಿಯನ್ನು ಕಾಣಬೇಕು, ಅಭಿವೃದ್ಧಿಯನ್ನು ಕಾಣಬೇಕು. ವಾಕ್ಯದಲ್ಲಿ ಕರ್ತನೆ ಪೂರ್ಣತೆಗೆ ಸಾಗಬೇಕಪ್ಪ. ಇನ್ನೂ ತಿಳುವಳಿಕೆಗೆ, ವಾಕ್ಯದಲ್ಲಿ ಇನ್ನೂ ಅಭಿವೃದ್ಧಿಗೆ, ಇನ್ನೂ ವಾಕ್ಯದ ಜ್ಞಾನಕ್ಕೆ, ವಾಕ್ಯದ ತಿಳುವಳಿಕೆಗೆ, ವಾಕ್ಯದ ಪ್ರಕಟಣೆಗೆ ನಾವು ಇನ್ನೂ ಆಳವಾಗಿ ಮುಂದಕ್ಕೆ ಸಾಗಬೇಕು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬನ ಆಶೀರ್ವದಿಸು ಕರ್ತನೆ. ಯಾರು ಕೂಡ ಕುಗ್ಗಿ ಹೋಗಬಾರ್ದು, ಸೋತು ಹೋಗಬಾರ್ದು ಕರ್ತನೆ. ಅಂತಹ ಸಂದರ್ಭ, ಇಕ್ಕಟ್ಟುಗಳು, ಅಪಮಾನ, ನಿಂದನೆ, ದೂಷಣೆಗಳು ಬಂದಂಥ ಸಂದರ್ಭದಲ್ಲಿ ಕರ್ತನೆ ಅವರು ಓದಿದ ವಾಕ್ಯಗಳು ಅವ್ರನ್ನ ಬಲಪಡಿಸಲಿ ಸ್ವಾಮಿ. ಅವರು ಧ್ಯಾನ ಮಾಡಿದ ವಾಕ್ಯಗಳು ಅವ್ರನ್ನ ಬಲಪಡಿಸಲಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ಅಷ್ಟರ ಮಟ್ಟಿಗೆ ಅವರೊಳಗೇನೆ ಆ ಬೊಕ್ಕಸದಲ್ಲಿ ವಾಕ್ಯ ತುಂಬಲಿ ಸ್ವಾಮಿ. ವಾಕ್ಯ ತುಂಬಲಿಯಪ್ಪ, ಅವರೊಳಗೆ ವಾಕ್ಯವನ್ನು ತುಂಬಿಸಿಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ವಾಕ್ಯದಲ್ಲಿ ಒಂದು ಸಮೃದ್ಧಿ ನಾವು ಕಾಣಬೇಕಪ್ಪ. ಥ್ಯಾಂಕ್ ಯು ಲಾರ್ಡ್. ನನ್ನಲ್ಲಿ ಆ ಸಮೃದ್ಧಿಯನ್ನು ಕೊಡಪ್ಪ. ವಾಕ್ಯ ಸಮೃದ್ಧಿಯಾಗಿರಲಿ. ಥ್ಯಾಂಕ್ ಯು. ನನ್ನ ಜೊತೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರು ಸಹ ವಾಕ್ಯದ ವಿಷಯದಲ್ಲಿ ಸಮೃದ್ಧಿಯಾಗಿರಲಿ ಸ್ವಾಮಿ. ಪ್ರತಿಯೊಬ್ಬರ ಜೀವಿತದಲ್ಲಿ ವಾಕ್ಯ ಸಮೃದ್ಧಿಯಾಗಿರಲಿ ಕರ್ತನೆ. ನಮ್ಮ ಸಭೆಗಳಲ್ಲಿರುವಂಥ ಎಲ್ಲ ದೇವ ಮಕ್ಕಳು ಸಹ ವಾಕ್ಯದಲ್ಲಿ ಸಮೃದ್ಧಿಯಾಗಿರಲಿ ಸ್ವಾಮಿ. ಯಾರು ವಾಕ್ಯ ಗೊತ್ತಿಲ್ಲದೆ ಕರ್ತನೆ ಕುರುಡಾಗಿ ಕರ್ತನೆ ಸುಮ್ಮನೆ ನಿಮ್ಮ ಮೇಲೆ ಕರ್ತನೆ ಒಂದು ನಂಬಿಕೆಯಲ್ಲಿ ಬರಬಾರ್ದು ಸ್ವಾಮಿ. ಅಂಥ ನಂಬಿಕೆಯೆಲ್ಲ ಬಿದ್ದೋಗ್ತದೆ. ವಾಕ್ಯದಲ್ಲಿ ಚೆನ್ನಾಗಿ ಬೇರೂರಿದವರಾಗಿ, ವಾಕ್ಯಾನುಸಾರವಾಗಿ ಕರ್ತನೆ ನಿನ್ನನ್ನು ಆತುಕೊಂಡು ನಿನ್ನನ್ನು ಕರ್ತನೆ ಹಿಂಬಾಲಿಸುವವರಾಗಿ ಜೀವಿಸುವಂತೆ ಪ್ರತಿಯೊಬ್ಬರಿಗೂ ಬೇಕಾದ ಬಲ ಕೊಡು ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಈ ಸಂದರ್ಭದಲ್ಲಿ ಕರ್ತನೆ ನಮ್ಮ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಹಿಂಸೆಗೆ ಜನ ಒಳಗಾಗ್ತಾ ಇದ್ದಾರೋ ಅವರೆಲ್ಲರನ್ನ ನಾವು ನೆನಪು ಮಾಡ್ಕೊಳ್ತೇವೆ ಸ್ವಾಮಿ. ಕರ್ತನೆ ವಾಕ್ಯದಿಂದ ನಿನ್ನ ಮಕ್ಕಳನ್ನ ಬಲಪಡಿಸಪ್ಪ. ಕರ್ತನೆ ಹಿಂಸೆ ಸಂಕಟಗಳು ಉಂಟಾಗುವಂಥ ಸಂದರ್ಭದಲ್ಲಿ ಕರ್ತನೆ ನಿನ್ನ ಮಾತು, ನಿನ್ನ ವಾಕ್ಯವು ಆದರಣೆ ಕೊಡುವಂಥದ್ದು. ಕರ್ತನೆ ನೀನು ಮಾತನಾಡು ಸ್ವಾಮಿ, ಮಾತನಾಡು. ನೀನು ಧೈರ್ಯಪಡಿಸು. ಮಕ್ಕಳು ಯಾರು ಸೋತು ಹೋಗಬಾರ್ದಪ್ಪ. ಕರ್ತನೆ ಉಪದ್ರವ, ಕರ್ತನೆ ಹಿಂಸೆ ಸಂಕಟಗಳು ಎಲ್ಲೆಲ್ಲಿ ಕರ್ತನೆ ಸಂಭವಿಸ್ತಾ ಇದೆಯೋ ಅವರೆಲ್ಲರಿಗಾಗಿ ಬೇಡಿಕೊಳ್ತೇವೆ. ಅವ್ರು ಯಾರು ಕೂಡ ಕುಗ್ಗಿ ಹೋಗಬಾರ್ದಪ್ಪ. ವಾಕ್ಯ ಅವ್ರನ್ನ ಸಂತೈಸಲಿ, ವಾಕ್ಯ ಅವ್ರನ್ನ ಬಲಪಡಿಸಲಿ. ನೀನು ಕೃಪೆ ಕೊಡು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಮ್ಮ ರಾಜ್ಯದಾದ್ಯಂತ, ನಮ್ಮ ದೇಶದಾದ್ಯಂತ ಹಿಂಸೆ ಸಂಕಟಗಳನ್ನು ಹಾದು ಹೋಗುವ ಮಕ್ಕಳಿಗೆ ಬೇಕಾದ ಧೈರ್ಯ ನಿನ್ನ ವಾಕ್ಯದಿಂದ ಬರಲಿ, ಬೇಕಾದಂಥ ಪ್ರೋತ್ಸಾಹ ನಿನ್ನ ವಾಕ್ಯದಿಂದ ಬರಲಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ ನಿನಗಾಗಿ ಸಾಕ್ಷಿಯಾಗಿ ನಿಲ್ಲಕ್ಕೆ ಬೇಕಾದಂಥ ಉತ್ತೇಜನ ನಿನ್ನ ವಾಕ್ಯದಿಂದ ಬರಲಿ ಸ್ವಾಮಿ. ಅಷ್ಟರ ಮಟ್ಟಿಗೆ ವಾಕ್ಯ ಕರ್ತನೆ ಪ್ರತಿಯೊಬ್ಬರ ಜೀವಿತದಲ್ಲಿ ಕರ್ತನೆ ಕಾರ್ಯ ಸಾಧಿಸಲಿ ಸ್ವಾಮಿ. ಹಲ್ಲೆಲೂಯಾ. ಥ್ಯಾಂಕ್ ಯು. ನಿನ್ನ ಕೃಪೆಗಳ ಹಸ್ತಕ್ಕೆ ಒಪ್ಪಿಸ್ತೇವೆ. ಕ್ರಿಸ್ತನ ವಾಕ್ಯವು ಕರ್ತನೆ ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ ಎಂಬುದಾಗಿ ವಾಕ್ಯ ಹೇಳುವ ಹಾಗೆ ಕ್ರಿಸ್ತನ ವಾಕ್ಯವು ಪ್ರತಿಯೊಬ್ಬರ ಜೀವಿತದಲ್ಲಿ ಸಮೃದ್ಧಿಯಾಗಿರಲಿ ಕರ್ತನೆ. ಅವರ ಕಷ್ಟ ಸಂಕಟ ಇಕ್ಕಟ್ಟಿನಲ್ಲಿ ಕರ್ತನ ವಾಕ್ಯದಿಂದ ಪ್ರೋತ್ಸಾಹವು, ಬಲವು, ಎನ್ಕರೇಜ್ಮೆಂಟ್ ಉಂಟಾಗಲಿ ಸ್ವಾಮಿ. ಥ್ಯಾಂಕ್ ಯು. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ. ಆಮೇನ್, ಆಮೇನ್.
ಕರ್ತನೇ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇನೆ ಸ್ವಾಮಿ. ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಕೃಪೆ ವೃದ್ಧಿಯಾಗಲಿ. ಈ ದಿನ ಜಯದ ದಿನ ಆಗಿರಲಿ ಸ್ವಾಮಿ. ಈ ದಿನ ಕರ್ತನೇ ನಿನ್ನ ಕೃಪೆಯ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ಮನರಮ್ಯವಾಗಿರುವಂಥ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ಜಯದ ದಿನ ಅಂತ ನಾವು ಡಿಕ್ಲೇರ್ ಮಾಡ್ತೇವೆ. ಥ್ಯಾಂಕ್ ಯು. ನೀನು ನಮ್ಮೊಂದಿಗಿದ್ದು ನಮ್ಮನ್ನು ಆ ರೀತಿಯಾಗಿ ನಡೆಸಿ ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್, ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್.